ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದ್ದ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಫೈಟ್ ಒಂದು ತಾರ್ಕಿಕ ಅಂತ್ಯ ಕಂಡಂತೆ ಕಾಣಿಸ್ತಾ ಇದೆ. ಅರ್ಥಾತ್ ಈ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಲಾಗಿದೆ. ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಒಂದು ಉಚ್ಚಾಟನೆ, 2 ಶೋಕಾಸ್ ನೋಟಿಸ್. ರೆಬಲ್ ಯತ್ನಾಳ್ ಬಣ ಛಿದ್ರವಾಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹೈಕಮಾಂಡ್ ವಾರ್ನಿಂಗಿಗೆ ಸುಮ್ಮನಾಗ್ಬಿಡ್ತಾರಾ ಅಥವಾ ಮತ್ತೆ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರ? ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಬಿ.ಪಿ. ಹರೀಶ್, ಪ್ರತಾಪ್ ಸಿಂಹ ದೂರ ಆಗ್ತಾರಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಯತ್ನಾಳ್ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾರಾ, ಕೊಡಲ್ವಾ? ಈ 4ರಿಂದ 5 ಜನರ ನಡೆ ಇದೆಯಲ್ಲ, ಅದೀಗೂ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಎಲ್ಲ ಇದ್ದಾಗ ಜೊತೆಗಿದ್ದು ಜೈ ಜೈ ಅನ್ನೋದು ಬೇರೆ. ಈಗ ಪಕ್ಷದಿಂದ ಉಚ್ಚಾಟನೆಯಾಗಿದ್ದಾರೆ, ಯತ್ನಾಳ್ ಏಕಾಂಗಿ ಆಗಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಅವರ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನ ಅವರದ್ದೇ ಟೀಮ್ನ ಸದಸ್ಯರು ಮಾಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಾಗಾಗಿಯೇ ಈ 4ರ ನಡೆ, ಅವರ ಮುಂದಿನ ದಾರಿ ಕುತೂಹಲ ಕಾರಣವಾಗ್ತಿದೆ. ಹಾಗಾದ್ರೆ ಈ ನಾಯಕರು ಸೈಲೆಂಟ್ ಆಗ್ತಾರಾ ಅನ್ನೋದು ಪ್ರಶ್ನೆ. ಮೊದಲನೇದಾಗಿ ಕುಮಾರ್ ಬಂಗಾರಪ್ಪ, ಮಾಜಿ ಸಚಿವರು, ಯತ್ನಾಳ್ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿದ್ರು. ಈ ರೆಬಲ್ಸ್ ಟೀಮ್ ಬಹುತೇಕ ಸಭೆಗಳಾಗ್ತಾ ಇದ್ದಿದೆ ಇವ್ರ ಮನೆಯಲ್ಲಿ. ಮತ್ತೊಬ್ಬರು ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರು, ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಯತ್ನಾಳ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಯತ್ನಾಳ್ ಬಿಟ್ಟರೆ ಮುಂಚೂಣಿಯಲ್ಲಿರ್ತಿದ್ದೆ ಇವರು. ಪ್ರತಾಪ್ ಸಿಂಹ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು, ಇವರು ಕೂಡ ಅಸಮಾಧಾನಿತರು. ಬಟ್ ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ವಿಜಯೇಂದ್ರ ಜೊತೆಗೆ ಪ್ರತ್ಯಕ್ಷರಾಗಿದ್ದರು. ಈಗ ಅರವಿಂದ್ ಲಿಂಬಾವಳಿ ಅವರು, ಇವರು ಕೂಡ ಅಸಮಾಧಾನಿತರು. ಬಹಿರಂಗ ವೇದಿಕೆಯಲ್ಲಿಯೇ ಚೀಟಿ ಕೊಟ್ಟು ವಿಜಯೇಂದ್ರ ವಿರುದ್ಧ ದೂರನ್ನು ಕೊಟ್ಟಿದ್ರು. ಇವರೆಲ್ಲರ ನಡೆ ಇದೆಯಲ್ಲ, ಅದೀಗ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. GM ಸಿದ್ದೇಶ್ವರ್, ಇವರು ಕೂಡ ಅಸಮಾಧಾನಿತರು. BY ವಿಜಯೇಂದ್ರ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಯತ್ನಾಳ್ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಈ 4 ಜನರ ನಡೆ ಈಗ ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪಕ್ಷದಿಂದ ದೂರವಾಗಿರುವಂತಹ ಯತ್ನಾಳ್ ಬೆನ್ನಿಗೆ ನಿಲ್ತಾರಾ, ಏನು ಮಾಡ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಪಾಟೀಲ್ ಯತ್ನಾಳ್ ಅವರು ಒಬ್ಬ ಹಿರಿಯ ಹಾಗೂ ಜನಪ್ರಿಯ ನಾಯಕರು. ಕೇಂದ್ರ ಸರ್ಕಾರದ ಮಂತ್ರಿಯಾಗಿ, ನಮ್ಮ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಭಾಳ ಅನುಭವ ಉಳ್ಳಂಥವ್ರು. ಅವರು ತಮ್ಮ ಮನಸ್ಸಾಗಿದ್ದಂಥದ್ದು ನೇರವಾಗಿ ಹೇಳುವಂಥದ್ದು ಅವ್ರದ್ದು ಸ್ವಭಾವ. ಅವರು ಪಕ್ಷದಿಂದ ಉಚ್ಚಾಟನೆ ಆಗಿರೋದು ನಮಗೆಲ್ಲರಿಗೂ ಭಾಳ ದುಃಖ ತಂದಿರುವಂಥ ವಿಷಯ. ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಅದು ದುಃಖ ತರುವಂಥ ವಿಷಯ. ಆದರೆ ಹೈಕಮಾಂಡಿನ ಡಿಸಿಷನನ್ನು ಅನಲೈಸ್ ಮಾಡುವಷ್ಟು ದೊಡ್ಡವನ ಅಲ್ಲ, ನಾವೊಬ್ಬ ಸಣ್ಣ ಕಾರ್ಯಕರ್ತ. ಯಾವುದೇ ಕಾರ್ಯಕರ್ತರ ಬಿಟ್ಟು ಹೋದಾಗ ಏನು ದುಃಖ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಯತ್ನಾಳ್ ಇಲ್ದೇನೆ ಈಗ ರೆಬಲ್ಸ್ ಟೀಮ್ ಒಂದು ರೀತಿ ಅಡಕತ್ರಿಯಲ್ಲಿ ಸಿಲುಕಿರುವಂತಹ ಪರಿಸ್ಥಿತಿ. ಅವರ ಮುಂದಿನ ದಾರಿ ಯಾವುದು ಅಂಥೇಳಿ, ಏಕಾಂಗಿಯಾಗಿರುವಂತಹ ಯತ್ನಾಳ್ಗೆ ಧೈರ್ಯ ತುಂಬುವಂತಹ, ಅವರ ಬೆನ್ನಿಗೆ ನಿಲ್ಲುವಂತಹ ಕೆಲಸ ಆಗುತ್ತಾ ಅಥವಾ ಸೈಲೆಂಟ್ ಆಗ್ತಾರಾ? ಏನೆಲ್ಲ ಆಗ್ತಾ ಇದೆ ವಿಚಾರಕ್ಕೆ ಬೆಳವಣಿಗೆ? ಮುಂದೇನು ಮಾಡಬೇಕು, ಮುಂದಿನ ದಾರಿ ಯಾವುದು ಕೂಡ ಯತ್ನಾಳ್ ತಂಡದವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಆ ಥರದ ಸನ್ನಿವೇಶ ಈಗ ಅವ್ರ ಮುಂದೆ ನಿರ್ಮಾಣ ಆಗಿದೆ. ಒಂದು ದೊಡ್ಡ ಸವಾಲು ಅವರಿಗೆ ಎದುರಾಗಿದೆ. ಯತ್ನಾಳ್ ಅವರ ಉಚ್ಚಾಟನೆಯಿಂದಾಗಿ ಒಂದು ರೀತಿಯಲ್ಲಿ ಅವರ ತಂಡ ದಿಕ್ಕು ಕಾಣದಂತಾಗಿದೆ. ನೆನ್ನೆನೇ ಯತ್ನಾಳ್ ಅವ್ರನ್ನ ಸಂಪರ್ಕ ಮಾಡೋಕ್ಕೆ ಬಹುತೇಕ ಅವರ ತಂಡದ ಎಲ್ಲರೂ ಕೂಡ ಸದಸ್ಯರು ಪ್ರಯತ್ನ ಪಟ್ಟರು. ಯತ್ನಾಳ್ ಅವರು ಫೋನು ಸ್ವೀಕಾರ ಮಾಡಲಿಲ್ಲ, ಸಂಪರ್ಕಕ್ಕೂ ಸಿಗಲಿಲ್ಲ. ಒಂದು ರೀತಿಯಲ್ಲಿ ಎಲ್ಲರಲ್ಲೂ ಕೂಡ ಆತಂಕ ತಳಮಳ ಇದೆ. ಸದ್ಯದಲ್ಲೇ ಒಂದು ಬೈಠಕ್ ಅಂದರೆ ಸಭೆ ಮಾಡಿ ಒಂದು ಮುಂದಿನ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂಥ ಚರ್ಚೆಯಲ್ಲಿದ್ದಾರೆ. ಆದರೆ ಯಾರನ್ನೂ ಕೂಡ ಸಂಪರ್ಕ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯತ್ನಾಳ್ ಅವರು ಬೆಂಗಳೂರು ಬರ್ತೀನಿ ಅಂತ ಹೇಳಿದ್ರಂತೆ, ಆದರೆ ಬೆಂಗಳೂರು ಬರ್ದೇನೆ ನೇರವಾಗಿ ಚಿಂಚೋಳಿಗೆ ಹೋಗಿದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲಿರುವಂಥ ಅವರ ಬಣದ ಕೆಲವು ಸದಸ್ಯರಿಗೆ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇನ್ನು ಒಂದಿಬ್ಬರು ಕೆಲವರು ಇದ್ದಾರೆ ಅಷ್ಟೇ. ಆದರೆ ಮುಂದಿನ ಹಾದಿ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ಅವರಿಗೆ ತೋಚ್ತಾ ಇಲ್ಲ. ಸದ್ಯದ ಮಾಹಿತಿಗಳ ಪ್ರಕಾರ ಅವರು ಹೈಕಮಾಂಡ್ ಮೇಲೆ ಯತ್ನಾಳ್ ಉಚ್ಚಾಟನೆ ಕ್ರಮವನ್ನು ವಾಪಸ್ ತೆಗೆದುಕೊಳ್ಳಿ ಅನ್ನುವಂಥ ಒತ್ತಡ ಹಾಕಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಆದರೆ ಆ ಒಂದು ಚಿಂತನೆ ಜಾರಿಯಾಗಬೇಕು ಅಂತಂದರೆ ಎಲ್ಲರೂ ಕೂಡ ಒಮ್ಮೆ ಸೇರಿ ಸಭೆ ಸೇರಬೇಕು. ಮತ್ತೆ ಸಭೆ ಸೇರೋದು ಅಂದರೂ ಕೂಡ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಯಾಕೆಂದರೆ ಪಕ್ಷದಿಂದ ಯತ್ನಾಳ್ ಅವ್ರನ್ನ ಹೈಕಮಾಂಡ್ ಖುದ್ದಾಗಿ ಉಚ್ಚಾಟನೆ ಮಾಡಿದೆ. ಈ ಹಂತದಲ್ಲಿ ಯತ್ನಾಳ್ ಜೊತೆ ಸೇರೋದು ಅಥವಾ ಅವ್ರ ಜೊತೆ ಸಭೆ ಮಾಡೋದು, ಇವೆಲ್ಲ ಪ್ರಯತ್ನಗಳು ಮಾಡಿದ್ರೆ ಹೈಕಮಾಂಡ್ ಖಂಡಿತವಾಗಿಯೂ ಕೂಡ ಕೆಂಗಣ್ಣು ಬೀರುತ್ತೆ. ಆ ಆತಂಕ ಉಳಿದ ಸದಸ್ಯರಿಗೂ ಕೂಡ ಇದೆ. ಹಾಗಾಗಿ ಯಾವ ರೀತಿ ಮುಂದುವರಿಬೇಕು ಅನ್ನುವಂತಹ ಚಿಂತನೆಯಲ್ಲಿದ್ದಾರೆ, ಏನು ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿದ್ದಾರೆ. ಈ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ. ಈಗ ಪ್ರತಾಪ್ ಸಿಂಹ ಅವರು ಮೊದಲಿಂದಲೂ ಕೂಡ ಅಂತರ ಕಾಯ್ದುಕೊಳ್ತಾ ಇದ್ರು. ಕುಮಾರ್ ಬಂಗಾರಪ್ಪ ಶಿವಮೊಗ್ಗದಲ್ಲಿದ್ದಾರೆ, ಲಿಂಬಾವಳಿ ಅವರು ಮನೆಯಲ್ಲಿದ್ದಾರೆ, ಅವರು ಕೂಡ ಹೊರಗಡೆ ಬರ್ತಾ ಇಲ್ಲ. ಒಂದು ರೀತಿಯಲ್ಲಿ ಎಲ್ಲರಲ್ಲೂ ಆತಂಕ. ಏನು ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಎಲ್ಲ ಒಂದ್ ಕಡೆ ತಾತ್ಕಾಲಿಕವಾಗಿ ಸುಮ್ಮನಿರುವಂತ ಪ್ರಯತ್ನ.